ಹಲೋ ನಮಸ್ಕಾರ ಸ್ನೇಹಿತರೆ. ಹಿತ್ತಲಲ್ಲಿ ಗಿರಿಜಾ ಅವರು ಅಮ್ಮ ಮತ್ತು ಅತ್ತಿಗೆ ಜೊತೆ ಮಾತಾಡ್ತಿರ್ಬೇಕಿದ್ರೆ ವೀಣಾ ಹಾಗೆ ಪ್ರಿಯಾ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಹಾಗಾದರೆ ಗಿರಿಜಾ ಅವರ ಕತೆ ಫಿನಿಶ್. ಇತ್ತ ಕಡೆ ಮೀನಾ ಬಂದು ಗಿರಿಜಾನ ಕಾಪಾಡ್ತಾರೆ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಮ್ಮು ಕಳ್ಳಿ ಥರ ಮನೆ ಒಳಗಡೆ ಬರ್ತಾರೆ. ಬಟ್ ಮನೆಯವ್ರೆಲ್ಲರೂ ಅನ್ಕೋತಾರೆ ಕಳ್ಳನೇ ಮನೆಗೆ ಬಂದ ಅಂತ. ಅದೇ ಕಾರಣಕ್ಕೆ ಇಲ್ಲಿ ಪ್ರಿಯಾ ಅದೇ ನೆಪ ಇಟ್ಕೊಂಡು ಒಡವೆನ ತೊಗೊಂಡು ಹೋಗಿ ಅಮ್ಮನ ಕೈಲಿ ಕೊಡ್ತೀನಿ, ಅವರು ಲಾಕರಲ್ಲಿ ಇರ್ತಾರೆ ಅಂತ ಹೇಳಿದಾಗ ನಮ್ಮದು ಒಡವೆಗಳಿದೆ, ಇಲ್ಲಿ ಮೀನಾ ಅಮ್ಮನೂ ಒಡವೆ ಕೊಟ್ಟಿದ್ದಾರೆ, ಹಾಗಾಗಿ ಕಳ್ಳ ಬಂದು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು, ನಾವು ಒಡವೆಗಳನ್ನ ಲಾಕರಲ್ಲಿ ಇಟ್ಬಿಡೋಣ ಅಂತ ಗಿರಿಜಾ ಹೇಳ್ತಾರೆ. ಅದಕ್ಕೆ ನಂದಕುಮಾರ್ ಕೂಡ ಸೈ ಅಂತಾರೆ. ಕೊನೆಗೂ ಕೂಡ ಇಲ್ಲಿ ಪ್ರಿಯಾ ತನ್ನ ಒಡವೆಗಳನ್ನ ಗಿರಿಜಾ ಅವರ ಕೈಗೆ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಪ್ರಿಯಾಗೊಂದು ಭಯ ಇರುತ್ತೆ, ಉಜ್ಜು ನೋಡಿ ನಿಜವಾದ ಒಡವೆಗಳು ಇಲ್ವೋ ಅನ್ನೋದನ್ನು ತಿಳ್ಕೊಂಬಿಟ್ರೆ ಬ್ಯಾಂಕ್ ಅವರು ಏನು ಮಾಡೋದು ಅಂತ. ಅದಕ್ಕೆ ಪದೇ ಪದೇ ಬ್ಯಾಂಕಲ್ಲಿ ಒಡವೆ ಉಚ್ತಾರ ಅಂತಾನೆ ಪ್ರಶ್ನೆ ಮಾಡ್ತಾರೆ. ಬಟ್ ಆ ರೀತಿ ಏನೂ ಇಲ್ಲ, ಉಜ್ಜೋದಿಲ್ಲ ಅಂತ ಕೂಡ ಅಲ್ಲಿ ಎಲ್ಲರೂ ಕೂಡ ತಿಳಿಸ್ತಾರೆ. ಕೊನೆಗೂ ಕೂಡ ಇಲ್ಲಿ ಗಿರಿಜಾ ಮತ್ತು ಅಮ್ಮು ಒಡವೆ ತೊಗೊಂಡು ಹೋಗಬೇಕು. ಅಷ್ಟರಲ್ಲಿ ಅಲ್ಲಿಗೆ ವೀಣಾ ಅವರು ಎಂಟ್ರಿ ಕೊಡ್ತಾರೆ. ವೀಣಾ ಅವರು ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಅಮ್ಮು ಮತ್ತು ಗಿರೀಶ್ ಅವರು ಇಬ್ಬರು ಕೂಡ ನಮಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀವಿ ಅಂದಾಗ ಪ್ರಿಯಾ ನಾನೂ ಬರ್ತೀನಿ ಅಂತ ತುಂಬ ಬಿಡ್ತಾರೆ. ಅಮ್ಮಂಗೆ ಅಚ್ಚರಿ ಆಗತ್ತೆ, ನನ್ನ ಮಗಳೇ ಏನಪ್ಪ ಅಮ್ಮ ಬಂದ್ರು ಅಂತ ಖುಷಿ ಪಡ್ದ, ಅತ್ತೆ ಜೊತೆ ಹೋಗ್ತೀನಿ ಅಂತ ತಾಳೆ ಅಂತ ಹೇಳಿ ಏನೇ ಇದು ಪ್ರಿಯಾ ನಾನು ಬಂದಿದ್ದೀನಿ ನನ್ನ ಜೊತೆ ಇರು ಅಂತ ಅಮ್ಮ ಹೇಳ್ತಾರೆ. ಇಲ್ಲಮ್ಮ ಅತ್ತೆ ಬಿಟ್ಟಿರೋದು ಕಷ್ಟ ಆಗುತ್ತೆ, ನೀನು ಕೂಡ ಬಾಮ್ಮ ನನ್ನ ಜೊತೆಯಲ್ಲಿ ಅಂತ ಹೇಳಿ ಪ್ರಿಯಾ ಹಟ್ಟಿಗೆ ಬಿದ್ದಾಗ ಗಿರೀಶ್ ಅವರೇ ಒಂದು ಅರ್ಧ ಗಂಟೆ ಬಂದ್ಬಿಡ್ತೀವಿ ಮಗಳ, ಅಮ್ಮ ಬಿಚಾರ ಮಾಡ್ಕೋತಾರೆ, ಅಮ್ಮನ ಜೊತೆ ಇದ್ಬಿಡು ಕಂದ ಅಂತ ಹೇಳಿ ಅಮ್ಮ ಜೊತೆ ಒಡವೆ ಇಡುವುದಕ್ಕೆ ಅಂತ ಹೋಗ್ತಾರೆ. ನಂತರ ಇಲ್ಲಿ ಪ್ರಿಯಾ ಅಮ್ಮನ ಹತ್ರ ಅಮ್ಮ ನಿನ್ಗೆ ಏನು ಎಡ್ವರ್ಟ್ ಮಾಡ್ದೆ, ನಿಜಕ್ಕೂ ನಿಂಗೆ ಅರ್ಥ ಆಗ್ತಿದ್ಯಾ ನಾನು ಯಾಕೆ ಆ ರೀತಿ ಮಾತಾಡಿದೆ ಅಂತ ಹೇಳಿ ಪ್ರಿಯಾ ಕೇಳಿದಾಗ ಏನೇ ಅರ್ಥ ಆಗಬೇಕಿತ್ತು ನನಗೆ, ಅಮ್ಮ ಬಂದ್ಲು ಅಂತ ಖುಷಿ ಪಡ್ತೀಯ ಅಂದ್ಕೊಂಡ್ರೆ ನೀನೇನು ನಿಮ್ಮ ಅತ್ತೆ ಜೊತೆ ಹೋಗೋದಕ್ಕೆ ನಿಂತಿದ್ಯಲ್ಲ ಅಂತ ವೀಣವರು ಹೇಳ್ತಿದ್ದಾರೆ. ಆಗ ಇಲ್ಲಿ ಪ್ರಿಯಾ ಅದು ಯಾಕೆ ಅಂತ ಗೊತ್ತಿದ್ಯಾಮ್ಮ, ಇಲ್ಲಿ ಎಲ್ಲ ಕೂಡ ಉಲ್ಟಪಲ್ಟ ಆಯಿತು, ನೀನು ನೋಡಿದ್ರೆ ಒಡವೆ ತೊಗೊಂಡು ಬಂದ್ಯಾ, ಈಗ ಮನೆಯವರೆಲ್ಲ ಸೇರಿಕೊಂಡು ಲಾಕರಲ್ಲಿ ಒಡವೆ ಇಡ್ತೀನಿ ಅಂತ ಈ ಒಡವೆಯನ್ನು ಕೂಡ ತಗೊಂಡು ಹೋಗಿದ್ದಾರೆ. ಆ ಒಡವೆ ಏನಾದರೂ ಡೂಪ್ಲಿಕೇಟ್ ಅನ್ನೋದನ್ನು ಅಮ್ಮು ತಿಳ್ಕೊಂಡ್ರೆ ಏನು ಮಾಡೋದು. ಈಗ ಅಮ್ಮು ಏನು ಸಾಮಾನ್ಯ ಅಲ್ಲ, ಅವಳು ಮೀನಾ ಜೊತೆ ಸೇರಿಕೊಂಡು ತುಂಬಾ ಬುದ್ಧಿವಂತಲಾಗಿದ್ದಾಳೆ ಅಂತ ಹೇಳಿ ಪ್ರಿಯಾ ಹೇಳಿದಾಗ ಅಯ್ಯೋ ಅದಕ್ಕೆಲ್ಲ ಇಷ್ಟು ಯೋಚನೆ ಮಾಡ್ತಿದ್ಯಾ, ಮೊದಲೇ ಹೇಳಬೇಕಿತ್ತಲ್ವ, ನಾನು ಏನೋ ಪ್ಲಾನ್ ಮಾಡಿಕೊಂಡು ಬರ್ತಾ ಇದ್ದೆ, ಸರಿ ಬಿಡು ಏನು ಯೋಚನೆ ಮಾಡಬೇಡ, ನಾನು ಎಂಥ ಒಡವೆಗಳು ತಗೊಂಡು ಬಂದಿದ್ದೀನಿ ಅಂತ ಗೊತ್ತಿದ್ಯಾ ನಿನಗೆ, ಇನ್ನು 10 ವರ್ಷ ಆದರೂ ಅಕ್ಕ ಸಾಲಿಗ ಬಂದರೂ ಕೂಡ ಅವನು ಅದನ್ನು ಡೂಪ್ಲಿಕೇಟ ಒರಿಜಿನಲ್ಲ ಅಂತ ತಿಳ್ಕೊಳಕ್ಕಾಗಲ್ಲ, ತಿಳ್ಕೊಳಕ್ಕೆ 10 ವರ್ಷ ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ವೀಣವರು ಪ್ರಿಯಾಗೆ ಧೈರ್ಯ ಹೇಳ್ತಿರ್ತಾರೆ. ಅದರ ನಡುವೆ ಅದನ್ನು ಕೇಳಿಸ್ಕೊಂಡಂತಹ ಮೀನಾ ಅಲ್ಲಿಗೆ ಬರ್ತಾರೆ. ಏನಿದು ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಾಗೋದಿಲ್ಲ ಅದು ಇದು ಅಂತಿದ್ರಲ್ಲ, ಏನು ವಿಷಯ ಮಾತಾಡ್ತಿದ್ರಿ ಆಂಟಿ ಅಂತ ಕೇಳಿದಾಗ ಪ್ರಿಯಾ ಮತ್ತು ವೀಣಾ ನಡುಗೆ ಹೋಗ್ತಾರೆ. ಯಪ್ಪ ಎಲ್ಲಿ ನಮ್ಮ ವಿಷಯ ಗೊತ್ತಾಗೋಯ್ತು ಅಂತ ಹೇಳಿ. ತದನಂತರ ಏನಿಲ್ಲ ಮೀನಾ, ಇತ್ತೀಚೆಗೆ ಎಲ್ಲರೂ ಕೂಡ ನಾಟಕ ಮಾಡ್ತಾರಲ್ವ, ಮದುವೆ ಮಾಡ್ಕೊಂಡು ಹೋಗ್ಬೇಕಿದ್ರೆ ಎಷ್ಟು ಒಳ್ಳೆಯವ್ರ ಥರ ನಡ್ಕೋತಾರೆ ಮನೆಯವರು, ಆದರೆ ಮದುವೆ ಮಾಡ್ಕೊಂಡು ಸುಸೆ ಮನೆಗೆ ಬರ್ತಿದ್ದಾಗೆ ಅವರ ರಿಯಲ್ ಫೀಸ್ ತೋರಿಸ್ಬಿಡ್ತಾರೆ, ಅದೇ ರೀತಿ ಇವರಲ್ಲ, ಇವ್ರು ತುಂಬ ಒರಿಜಿನಲ್ ಅಂತ ಹೇಳ್ತಿದ್ದೆ ಅಷ್ಟೇಮ್ಮ ಅಂತ ವೀಣಾ ಹೇಳಿದಾಗ, ಆದರೆ ಏನೋ ಡೂಪ್ಲಿಕೇಟ್ ಅನ್ನೋ ಹಾಗಿತ್ತಲ್ಲ ಅಂತ ಮೀನಾ ಕೇಳ್ತಾರೆ. ಏನಿದು ಮೀನವ್ರ, ಅಮ್ಮ ಮಗಳು ಏನೋ ಪರ್ಸ್ನಲ್ ವಿಷಯ ಮಾತಾಡ್ಕೋತಿರ್ತಾರೆ, ಅದನ್ನು ಕತ್ ಕೇಳಿಸ್ಕೊಳ್ಳೋದಲ್ಲದೆ ಅದನ್ನು ಬಂದು ಪ್ರಶ್ನೆ ಮಾಡ್ತಿದ್ರಲ್ಲ, ಖಂಡಿತ ನನಗಿದು ಇಷ್ಟ ಆಗ್ತಿಲ್ಲ ಅಂತ ಪ್ರಿಯಾ ನೇರವಾಗಿ ಮೀನಾಗೆ ಹೇಳಿಬಿಡ್ತಾರೆ. ಅದು ಆಗಲ್ಲ ಪ್ರಿಯಾ ಅವರ, ಅದೇನೋ ಯಾವಾಗಲೂ ವೀಣಾ ಆಂಟಿ ನನ್ನ ಮಗಳು ಅಂತಾರಲ್ವ, ಅದೇ ಸಲಿಗೆಯಲ್ಲಿ ಆ ರೀತಿ ಕೇಳಿಬಿಟ್ಟೆ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ ಅಂತ ಮೀನಾ ಹೇಳಿದಾಗ ಅಯ್ಯೋ ಪರವಾಗಿಲ್ಲ ಬಿಡು ಪ್ರಿಯಾ, ಪಾಪ ಮೀನಾಗೆ ತವರು ಮನೆಯವ್ರು ಯಾರೂ ಬರುವುದಿಲ್ಲ, ಅವ್ರ ಜೊತೆ ಹೇಗೆ ಮಾತಾಡಬೇಕು ಏನು ಮಾತಾಡ್ತೀವಿ ಅಂತ ಗೊತ್ತಿಲ್ಲ, ಅದೇ ಕಾರಣಕ್ಕೆ ಪಾಪ ಆ ರೀತಿ ಅನ್ಕೊಂಡು ನನ್ನ ಜೊತೆ ಸಲಿಗೆಯಿಂದ ಮಾತಾಡ್ಬಿಟ್ಟಿದ್ದಾಳೆ, ಬೇಜಾರು ಮಾಡ್ಕೋಬೇಡ ನೀನು ಅಂತ ಹೇಳಿ ಆ ಕಡೆ ಮೀನಾಗೂ ಒಂದು ರೀತಿ ಚುಚ್ಚಿ ಮಾತನಾಡ್ತಾರೆ. ಈ ಕಡೆ ಪ್ರಿಯಾನ ಕೂಡ ಧೈರ್ಯವಾಗಿರುವಂತ ಸನ್ನೆ ಮಾಡ್ತಾರೆ ವೀಣಾ ಅವರು. ತದನಂತರ ಈ ಒಂದು ಮಾತಿನಿಂದ ಮೀನಾಗೆ ಬೇಜಾರು ಆಗತ್ತೆ, ಬಟ್ ಆಕೆ ತೋರಿಸ್ಕೊಳ್ಳುವುದಿಲ್ಲ. ನಂತರ ನನ್ನ ಮಗಳು ಬಂದಮೇಲೆ ಈ ಮನೆ ಕಳೆ ಕಟ್ಟಿರ್ಬೇಕಲ್ವಾ ಅಂತ ಹೇಳಿ ವೀಣಾ ಕೇಳೋದಕ್ಕೆ, ಅದು ಹಾಗೇನಿಲ್ಲ ಆಂಟಿ, ಯಾವಾಗಲೂ ಈ ಮನೆ ಕಳೆ ಆಗೇ ಇರತ್ತೆ, ಇದು ನಂದ ಗೋಕುಲ, ಆದರೆ
ಸೊಸೆಯಂದಿರು ಬಂದ ಮೇಲೆ ಸ್ವಲ್ಪ ಖುಷಿ ಜಾಸ್ತಿ ಆಗಿದೆ ಅಷ್ಟೇ. ಹೌದು, ನಾನು ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಆಯಿತಾ? ಹೌದು ಪ್ರಿಯಾ ಅವರೇ, ನಾನು ಅಡುಗೆ ಮನೆಗೆ ಹೋಗ್ಬೋದಾ, ಪರ್ಮಿಷನ್ ಕೊಡ್ತೀರಾ ನೀವು ಅಂತ ಹೇಳಿ ಪರ್ಮಿಷನ್ ತೊಗೊಂಡು ಇಲ್ಲಿ ಮೀನಾ ಕಾಫಿ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಪ್ರಿಯಾ ಅಂತೂ ಎಲ್ಲದಕ್ಕೂ ನಂದಿರಲಿ ಇರಲಿ ಅಂತ ಹೇಳಿ ಮೂಗು ತುರ್ಸ್ಕೊಂಡು ಬಂದ್ಬಿಡ್ತಾಳೆ ಈ ಮೀನಾ. ಅಂತ ಹೇಳಿ ಕೆಂಡವಾದಾಗ, ಅಯ್ಯೋ ಮಗಳೇ ಎಷ್ಟು ಬದಲಾಗ್ಬಿಟ್ಟಿದ್ಯಾ ನೀನು, ಇಷ್ಟಿದ್ರೆ ಸಾಕು ನೋಡು, ಖಂಡಿತ ನಾನು ಹೇಳು ಹಾಗೆ ನಿನಗೆಲ್ಲ ಕೆಲಸ ಮಾಡಬಹುದು ಅಂತ ಹೇಳಿ ಇಲ್ಲಿ ವೀಣಾ ಅವರು ಮಾತನಾಡ್ತಾರೆ. ಕೊನೆಗೂ ಇಲ್ಲಿ ನಂದವರು ಮೀನಾ ಹಾಗೆ ಕೇಶವ ಇಬ್ಬರು ಕೂಡ ಬೆಂಗಳೂರಿಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ನಡುವೆ ಅಂಗಡಿಯಲ್ಲಿ ಕೇಶವಂಗೆ ತನ್ನ ಸ್ನೇಹಿತರ ಅಂಗಡಿಗೆ ಹೋಗು, ಅಲ್ಲಿ ಏನೇನು ವ್ಯವಸ್ಥೆ ಇದೆ ನೋಡ್ಕೊಂಡು ಬಾ, ಅದನ್ನು ನಾವು ಅಳವಡಿಸ್ಕೊಳ್ಳೋಕ್ಕಾದ್ರೆ ಅಳವಡಿಸ್ಕೊಳ್ಳೋಣ, ಜೊತೆಗೆ ಅವ್ರ ಜೊತೆ ಒಂದಷ್ಟು ಮಾತಾಡಿ ಸಮಯ ಕಳೆದು ಬಾ, ಯಾಕಂದರೆ ಅವ್ರು ನಮಗೆ ಬೇಕಾಗ್ತಾರೆ. ಅವ್ರಿಗೆ 20,000 ಒಬ್ರಿಗೆ 5,000 ಒಬ್ರಿಗೆ ಕೊಡಬೇಕಾಗಿತ್ತು, ಕೊಟ್ಟು ಬಂದುಬಿಡು ಮೀನಾ ಕೆಲ್ಸಕ್ಕೆ ಹೋಗಿರೋ ಸಮಯದಲ್ಲಿ ಅಂತ ಹೇಳಿ ನಂದವರು ಹೇಳ್ತಾರೆ. ಇದರಿಂದಾಗಿ ನಿಜಕ್ಕೂ ಕೇಶವಂಗೆ ಬೇಜಾರಾಗತ್ತೆ. ಹೆಂಡತಿ ಜೊತೆ ಸಮಯ ಕಳಿಬೇಕು ಅಂತ ಹೋಗ್ತಿದ್ದೀನಿ, ಅಲ್ಲೂ ಅಪ್ಪ ಕೆಲಸ ಹೇಳ್ತಿದಾರಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಬಟ್ ದುಡ್ಡನ್ನು ತಗೋತಾರೆ. ಇದರ ನಡುವೆ ಅಮ್ಮು ಮತ್ತು ಗಿರಿಜಾ ಇಬ್ಬರು ಕೂಡ ದಾರಿಯಲ್ಲಿ ಬರಬೇಕಾದ್ರೆ ವಲ್ಲಭ ಯಾರಿಗೂ ಫುಡ್ ಡೆಲಿವರಿ ಮಾಡ್ತಿರ್ತಾರೆ. ಆ ಕಸ್ಟಮರ್ ವಲ್ಲಭಂಗೆ ಬೈದು ಮಾಡ್ತಿರ್ತಾರೆ. ಇದನ್ನು ನೋಡಿದ್ದೆ ಅಮ್ಮಗೆ ತುಂಬ ಬೇಜಾರಾಗತ್ತೆ. ವಲ್ಲಭ ಇಂಥ ಕೆಲಸ ಮಾಡ್ತಿದ್ದಾನೆ ಫುಡ್ ಡೆಲಿವರಿ ಬಾಯ್ ಆಗಿ, ಅವ್ರಿಗೆ ಎಷ್ಟೆಲ್ಲ ಬೈದ್ಬಿಟ್ರು ಪಾಪ ವಲ್ಲಭಂಗೆ, ಎಷ್ಟು ಬೇಜಾರಾಗಿರ್ಬೋದು ಅಂತ ಹೇಳಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೋತಾಳೆ ಇಲ್ಲಿ ಅಮ್ಮು. ತದನಂತರ ಇತ್ತ ಕಡೆ ಅವ್ರಿಗೆ ಗಿರೀಶ್ ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತದೆ. ಅದನ್ನೇ ಅತ್ತೆ ಹತ್ರ ಹೇಳಿದಾಗ ಅತ್ತೆಗೆ ತುಂಬ ಖುಷಿ ಆಗತ್ತೆ, ಬಾ ಈಗಲೇ ಹೋಗೋಣ ಅಂತಾರೆ. ಆದರೆ ಬೇಡ, ನಮ್ಮ ಅಮ್ಮ ಮಾಡಿರೋ ಕೆಲಸದಿಂದ ನಂಗೆ ಅವಳಿಗೆ ಹೇಗೆ ಮುಖ ತೋರಿಸೋದು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಅವ್ರು ಹೇಳಿದಾಗ, ಅದಕ್ಕೆ ಯಾಕೆ ಆ ರೀತಿ ಅನ್ಕೋತೀಯ, ಮುಖ ತೋರಿಸೋದ್ರಲ್ಲಿ ಏನಿದೆ, ನಮ್ಗೆ ಗಿಜ್ಜು ಆ ರೀತಿ ಏನೂ ಅನ್ಕೊಳ್ಳಲ್ಲ, ಮಕ್ಕಳು ಮಾಡಿರೋ ತಪ್ಪಿಗೆ, ಸುಮ್ಮನೆ ಬಾ ಅಂತ ಹೇಳಿ ಗಂಟೆ ಸದ್ದನ್ನು ಮಾಡ್ತಾರೆ. ಅಷ್ಟರಲ್ಲಿ ಅಡುಗೆ ಮನೆಯಲ್ಲೇ ಇರ್ತಾರೆ ಗಿರೀಶ್ ಅವರು. ಗಂಟೆ ಸದ್ದು ಬರ್ತಿದ್ದಾಗ ಇಷ್ಟು ದಿನಗಳ ನಂತರ ಅಮ್ಮ ಅದಕ್ಕೆ ಬರ್ತಿದ್ದಾರೆ ಅನ್ನೋ ಖುಷಿಯಲ್ಲಿ ಗಿರೀಶ್ ಅವರು ಹಿತ್ಲತ್ರ ಹೋಗ್ತಾರೆ. ಹಿತ್ಲತ್ರ ಹೋಗಿದ್ದೆ ಬಟ್ಟೆ ಒಣಗಾಕೋ ನೆಪದಲ್ಲಿ ತನ್ನ ಅಮ್ಮ ಮತ್ತು ಅತ್ತಿಗೆ ಜೊತೆ ತುಂಬ ಖುಷಿಯಿಂದ ಮಾತನಾಡ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ವೀಣಾ ಮತ್ತು ಪ್ರಿಯಾ ಅಲ್ಲಿಗೆ ಬರ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅವರಿಬ್ಬರನ್ನ ಕೂಡ ಬಚ್ಚಿಡ್ತಾರೆ. ಏನದು, ಯಾಕೆ ರೀತಿ ಒಂದು ರೀತಿ ನಡ್ಕೋತಾ ಇದ್ದೀರಾ ಅಂತ ವೀಣಾ ಗಿರಿಜಾನ ಕೇಳಿದಾಗ, ಅದು ಏನಿಲ್ಲ, ಪಡ್ವಲ್ಕಾಯಿ ಪಾಯಸ ಹೇಗೆ ಮಾಡೋದು ಅಂತ ನಮ್ಮ ಪ್ರಿಯಾಗೆ ಹೇಳ್ಕೊಡಿ ಅಂತ ಹೇಳಿ ಗಿರಿಜಾ ಅವರು ಹೇಳಿದಾಗ, ಹೇಳ್ಕೊಡ್ತೀನಿ ಅಂತ ಹೇಳಿ ವೀಣಾ ಅವರು ಪ್ರಿಯಾಗೆ ಪಡ್ವಲ್ಕಾಯಲ್ಲಿ ಪಾಯಸನ ಹೇಳ್ಕೊಡ್ತಿದ್ದಾರೆ. ಕೊನೆಗೂ ಹಾಗೆ ಸನ್ನೆ ಮಾಡಿದೆ ತನ್ನ ಅಮ್ಮ ಮತ್ತು ಅತ್ತಿಗೆಯನ್ನ ಅಲ್ಲಿಂದ ಕಳಿಸ್ತಾರೆ. ಕೊನೆಗೂ ವೀಣಾಗೆ ಸ್ವಲ್ಪ ಡೌಟ್ ಬಂದೇ ಬರುತ್ತೆ. ತದನಂತರ ಇಲ್ಲಿ ಹೋಳಿ ಹಬ್ಬದ ಸಂಭ್ರಮ ನಡೀತಾ ಇದೆ. ನಂದವರ ಮನೆಯಲ್ಲಿ 3 ಸೊಸೆಯಂದ್ರು ಮನೆಗೆ ಬಂದಿದ್ದಾರೆ. ಹೋಳಿ ಹಬ್ಬ ಅಂತೂ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಸಮಯದಲ್ಲಿ ತನ್ನ ಅಪ್ಪನ ಆಶೀರ್ವಾದ ತಗೋಬೇಕು ಅಂತ ಹೇಳಿ ಅಮ್ಮು ಅಂದ್ಕೊಂಡಾಗ, ವಲ್ಲಭ ಅಮ್ಮುವಿನ ಮುಖಕ್ಕೆ ಫುಲ್ ಬಣ್ಣ ಬಳ್ದಿದೆ. ನೀನು ಯಾರು ಅಂತ ಗೊತ್ತಾಗೋದಿಲ್ಲ, ಹೋಗು ನಿನ್ನ ಅಪ್ಪ ಅಮ್ಮನ ನೋಡಿ ಆಶೀರ್ವಾದ ತೆಗೆದುಕೊಂಡು ಬಾ ಅಂತ ಹೇಳಿ ಅವರ ಮನೆಗೆ ಕಳಿಸಿದ್ದಾರೆ. ಆ ಕಡೆ ಅಮ್ಮು ಕೂಡ ಅಮ್ಮನ ಬಳಿಗೆ ಬಂದಿದ್ದಾಳೆ, ಅಮ್ಮನ ಜೊತೆ ಮಾತಾಡ್ತಿದ್ದಾಳೆ. ಅಷ್ಟರಲ್ಲಿ ಯಾರದು ಅಂತ ಹೇಳಿ ಸೂರ್ಯಕಾಂತ್ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಈ ಕೊನೆಗೂ ಕೂಡ ಇಲ್ಲಿ ಅಮ್ಮು ಸೂರ್ಯಕಾಂತ್ ಕೈಗೆ ಸಿಕ್ಕಿ ಬಿದ್ದಿದೆ. ಹೋಳಿ ಹಬ್ಬದ ದಿನ ಒಂದು ದೊಡ್ಡ ಗಲಾಟೆನೇ ನಡೆದು ಹೋಗುತ್ತೆ. ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ